ಬೀದಿ ಬದಿ ವ್ಯಾಪಾರ ಮಾಡುವವರೇ ಎಚ್ಚರವಾಗಿರಿ. ರಾಜ್ಯ ಸರ್ಕಾರದಿಂದ ಕಠಿಣಾತಿ ಕಠಿಣ ನಿರ್ಧಾರ. ಬೀದಿ ಬದಿ ವ್ಯಾಪಾರ ಮಾಡೋರು ಎಚ್ಚರವಾಗಿರಬೇಕು. ರಾಜ್ಯ ಸರ್ಕಾರದಿಂದ ಕಠಿಣ ನಿಯಮ ಜಾರಿಯಾಗಿದೆ. ಹಿಂದೆ ನಿಮ್ಮ ಅಂಗಡಿಯನ್ನ ಸ್ಥಳಾಂತರ ಮಾಡಿಕೊಳ್ಳಿ, ಇಲ್ಲದಿದ್ರೆ ನಾಳೆ ನಿಮ್ಮ ಅಂಗಡಿಗೆ ಜೆಸಿಬಿ ನುಗ್ಗುತ್ತೆ, ಹುಷಾರಾಗಿರಿ. ಜೆಸಿಬಿ ನುಗ್ಗಿ ನಿಮ್ಮ ಅಂಗಡಿಯನ್ನ ನಾಶ ಮಾಡುತ್ತೆ. ಅದಕ್ಕೆ ಈಗಲೇ ಎಚ್ಚರಗೊಳ್ಳಿ, ಅಂಗಡಿಯನ್ನ ಶಿಫ್ಟ್ ಮಾಡಿ. ಇನ್ನು ಮುಂದೆ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಂಗಿಲ್ಲ. ಫುಟ್ಪಾತ್ ಮೇಲೆ ಜನರು ಮಾತ್ರವೇ ಓಡಾಡಬೇಕಂತೆ, ವ್ಯಾಪಾರಕ್ಕೆ ಅವಕಾಶ ಇಲ್ಲ. ಫುಟ್ಪಾತ್ ಸಾರ್ವಜನಿಕರ ಓಡಾಟಕ್ಕೆ ಮಾತ್ರ ರಿಸರ್ವ್ ಆಗಿರುತ್ತೆ. ಡಿಕೆಶಿ ಸರ್ಕಾರದಿಂದ ಫುಟ್ಪಾತ್ ಅಂಗಡಿಗಳಿಗೆ ಬೀಗ. ಅಶ್ವವೇಗ ನ್ಯೂಸ್ನಲ್ಲಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಕೊಡ್ತಾ ಇದ್ವಿ. ಬೀದಿ ಬದಿ ವ್ಯಾಪಾರ ಮಾಡುವಂತವರು ಎಚ್ಚರವಾಗಿರ್ಬೇಕಾಗುತ್ತೆ. ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಮ ಅಂಗಡಿಯನ್ನ ಶಿಫ್ಟ್ ಮಾಡಿಕೊಳ್ಳಿ. ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅಲ್ಲಿ ಯಾವಾಗ ಬೇಕಾದ್ರೂ ಜೆಸಿಬಿ ಬಂದು ನಿಮ್ಮ ಅಂಗಡಿಯನ್ನ ಕೆಡವಬಹುದು ಅಂತ. ಯಾಕೆ ಈ ನಿರ್ಧಾರ? ಫುಟ್ಪಾತ್ ಅಂದ್ರೆ ಏನು? ಜನಗಳ ಓಡಾಟಕ್ಕೆ ಅಂತ ಮಾಡಿರ್ತಾರೆ. ಫುಟ್ಪಾತ್ನಲ್ಲಿ ಅಂಗಡಿ ಹಾಕೊಂಡು ಕೂತ್ರೆ ಜನಗಳ ಓಡಾಟ ಹೆಂಗೆ ನಡೆಸೋದು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದಂಥ ಒಂದು ನಿರ್ಧಾರ ಇದು. ಇತ್ತೀಚೆಗೆ ಗಮನಿಸ್ತಾ ಇದ್ವಿ, ಕೆಲವೊಂದಿಷ್ಟು ಫುಟ್ಪಾತ್ನಲ್ಲಿ ಈಗಾಗಲೇ ತೆರವಾಗ್ಬಿಟ್ಟಿದೆ. ಅಂದರೆ ಅಂಗಡಿಗಳು ಯಾವುದೇ ರೀತಿಯಾದಂಥ ಅಂಗಡಿಗಳಿಲ್ಲ. ಚಿಕ್ಕ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡು ಈ ಪಾನಿಪುರಿ ಆಗಿರ್ಬೋದು, ಮೋಮೋಸ್ ಆಗಿರ್ಬೋದು, ಈ ರೀತಿಯಾಗಿ ಗಾಡಿಯೆಲ್ಲ ತಳ್ಳೋ ಗಾಡಿಯಲ್ಲಿ ಅಂಗಡಿಯನ್ನು ಇಟ್ಕೊಂಡು ಅಲ್ಲಿ ವ್ಯಾಪಾರವನ್ನು ಮಾಡ್ತಾಯಿದ್ರು. ತೆರವು ಮಾಡಲು ಜಿಬಿಎ ಬಂದರೆ ಕಾನೂನು ಹೋರಾಟಕ್ಕೆ ಸಿದ್ಧ. ರಾಜ್ಯ ಬೀದಿ ಬದಿ ವ್ಯಾಪಾರಿ ಸಂಘದ ಖಡಕ್ ಎಚ್ಚರಿಕೆ ಇದು. ಬೀದಿ ಬದಿ ವ್ಯಾಪಾರಿಗಳೇ ಯಾರು ಆತಂಕ ಪಡಬೇಡಿ ಅಂತ ಹೇಳ್ತಾರೆ. ಅಶ್ವವೇಗ ನ್ಯೂಸ್ ಜೊತೆಗೆ ಸಿಇ ರಂಗಸ್ವಾಮಿ ಮಾತುಕತೆ. ರಾಜ್ಯ ಬೀದಿ ಬದಿ ವ್ಯಾಪಾರಿ ಸಂಘದ ಅಧ್ಯಕ್ಷ ಸಿಇ ರಂಗಸ್ವಾಮಿ ಮಾತನಾಡಿದ್ದಾರೆ. ಶೀಘ್ರದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಜೊತೆ ಮಾತುಕತೆಯನ್ನು ನಡೆಸುತ್ತೇವೆ. ಬೀದಿ ಬದಿ ವ್ಯಾಪಾರಿಗಳನ್ನ ಯಾರು ಒಕ್ಕಲೆಬ್ಬಿಸುವಂತಿಲ್ಲ. ಇದನ್ನ ಸ್ಟ್ರೀಟ್ ವೆಂಡರ್ ಆಕ್ಟ್ ಸ್ಪಷ್ಟವಾಗಿ ಹೇಳುತ್ತೆ. ಭಯಬೇಡಿ. ರಾಜ್ಯದಲ್ಲಿದ್ದಾರೆ 5 ಲಕ್ಷಕ್ಕೂ ಹೆಚ್ಚಿನ ಬೀದಿ ಬದಿ ವ್ಯಾಪಾರಿಗಳು. ಜಿಬಿಎ ನಲ್ಲೇ 1,70,000 ಅಧಿಕೃತ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಫುಟ್ಪಾತ್ನಲ್ಲಿ ದೊಡ್ಡ ಕಟ್ಟಡ ಕಟ್ಟಿದವರಿಗೆ ಆದೇಶ ಅನ್ವಯ ಆಗುತ್ತೆ ಅಂತ. ಮಾಡಲಿಕ್ಕಿಲ್ಲ, ಅಂಗಡಿಗಳನ್ನು ತೆರವು ಮಾಡಬೇಕು, ಇಲ್ಲ ಅಂತಂದ್ರೆ ನಾವು ಅದನ್ನ ಜೆಸಿಬಿ ತರಿಸಿ ತೆಗೆಸ್ತೀವಿ, ಮಗದೊಂದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಒಪಿನಿಯನ್ ಏನಿದೆ? ಈಗಾಗಲೇ ನಮ್ಮ UPA ಸರ್ಕಾರದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ಸ್ಟ್ರೀಟ್ ವೆಂಡರ್ ಆಕ್ಟ್ ಅಂತ ಹೇಳಿ 2014ರಲ್ಲಿ ಬಿಲ್ಲನ್ನು ಪಾಸ್ ಮಾಡಿರ್ತಕ್ಕಂಥದ್ದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ. 2013ರಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟತೆ ಆದೇಶ ಕೊಟ್ಟಿರ್ತಕ್ಕಂಥದ್ದು. ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಪ್ರಜೆಗಳು ಅವ್ರನ್ನೆಲ್ಲ ಗುರುತಿಸಬೇಕು ಸ್ಟ್ರೀಟ್ ವೆಂಡರ್ ಅಂತೇಳಿ ಸುಪ್ರೀಂ ಕೋರ್ಟಲ್ಲೂ ಸ್ಪಷ್ಟವಾಗಿ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಬಿಲ್ ಪಾಸ್ ಆಯಿತು ನಮ್ಮದು ಸ್ಟ್ರೀಟ್ ವೆಂಡರ್ ಆಕ್ಟ್ ಅಂತೇಳಿ. ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಸಂಪೂರ್ಣವಾಗಿ ಟೌನ್ ವೆಂಡಿಂಗ್ ಕಮಿಟಿ ಏಪ್ರಿಲ್ 29ನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ, ದಿಲ್ಲಿ ಹೈಕೋರ್ಟ್ ಅಲ್ಲಿ ಮೆಟ್ಟಿಲಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಸ್ಪಷ್ಟತೆ, ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಟೌನ್ ವೆಂಡಿಂಗ್ ಕಮಿಟಿ ಇದೆ. ಆ ಟೌನ್ ವೆಂಡಿಂಗ್ ಕಮಿಟಿ ಮುಖಾಂತರವಾಗಿ ಪರಿಹಾರ ವ್ಯವಸ್ಥೆ ಮಾಡಿಕೊಡ್ಬೇಕು ಅವರಿಗೆ. ಅವ್ರನ್ನ ಆ ಪರಿಹಾರ ವ್ಯವಸ್ಥೆ ಮಾಡಿಕೊಟ್ಟ ಮೇಲೆ ಅವ್ರಿಗೆ ಉದ್ಯೋಗ ಕೊಡೋಕ್ಕಾಗೋದಿಲ್ಲ. ಅದರಲ್ಲೂ ಹೇಳುತ್ತೆ, ಅವರ ಜೀವನ ಸಂರಕ್ಷಣೆ ಕಾಯ್ದೆಯಲ್ಲಿ ಜೀವನ ಮಾಡಕ್ಕೆ ಬಂದಿರತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳು ಅವರು ಯಾವುದೇ ಕಾರಣಕ್ಕೂ ತೆರವುಗೊಳಿಸಬಾರ್ದು ಅಂತ ಏಪ್ರಿಲ್ 29ನೇ ತಾರೀಕು ಸುಪ್ರೀಂ ಕೋರ್ಟ್ ಸ್ಪಷ್ಟತೆ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ದಿಲ್ಲಿಯವರು ಹೈಕೋರ್ಟ್ ಒಳಗಿರ್ತೀವಿ ಆ ದಿವಸ. ಇದು ತದನಂತರ ಏನು ಈಗ ಈ ತಿಂಗಳು 19ನೇ ತಾರೀಕು ಬಂದಿರತಕ್ಕಂಥ ಏನು ಅಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಬಂದಿರುತ್ತೆ. ಸ್ಟ್ರೀಟ್ ವೆಂಡರ್ ಬಗ್ಗೆ ಬಂದಿಲ್ಲ. ದಿಸ್ ರಾಂಗ್. ಅವ್ರು ಕೊಟ್ಟಿರ್ತಕ್ಕಂಥ ಸ್ಟ್ರೀಟ್ ವೆಂಡರ್ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಲಾರಿಗಳು, ಅಂಗಡಿ ಮುಂಗಟ್ಟುಗಳು, ಯಾರು ದೊಡ್ಡ ಅಂಗಡಿಗಳು, ದೊಡ್ಡ ಫುಟ್ಪಾತ್ ಮೇಲೆ 5 ಅಡಿ 10 ಅಡಿ ಹಾಕೊಂಡಿರ್ತಕ್ಕಂಥ ಅಂಥವ್ರನ್ನ ತೆರವುಗೊಳಿಸಿ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರ್ತಕ್ಕಂಥದ್ದು. ಫುಟ್ಪಾತ್ ಬೀದಿ ಬದಿ ವ್ಯಾಪಾರಿಗಳು ಎಲ್ಲೂ ತೆರವುಗೊಳಿಸಬೇಕು ಅಂತ ಸ್ಪಷ್ಟತೆ ಆದೇಶವನ್ನು ಕೊಟ್ಟಿಲ್ಲ.
ನಮ್ದು ಅದೇ ಏಪ್ರಿಲ್ 29ಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ನಾವು ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು. ನಮ್ಮ ನ್ಯಾಷನಲ್ ಸ್ಟ್ರೀಟ್ ವೆಂಡರ್ಸ್ ಆಫ್ ಇಂಡಿಯಾ ಅಂತ ಇರ್ತಕ್ಕಂಥದ್ದು ಸಂಸ್ಥೆ ಒಕ್ಕೂಟ ಇರತಕ್ಕಂಥದ್ದು. ಅಲ್ಲಿ ಹೇಳುತ್ತೆ ಬೀದಿ ಬದಿ ವ್ಯಾಪಾರ ಯಥಾಸ್ಥಿತಿ ಕಾಪಾಡಬೇಕು, ಅವ್ರನ್ನ ಯಾವುದೇ ಕಾರಣಕ್ಕೂ ಒಕ್ಕಲಬ್ಸಂಗಿಲ್ಲ, ಅವ್ರಿಗೆ ಪರಿಹಾರ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಮ್ಮ ಸುಪ್ರೀಂ ಕೋರ್ಟಲ್ಲಿ ಆದೇಶ ಇದೆ. GBA ವತಿಯಿಂದ ಇವಾಗ ಏನು ಈಗ ನಡೆದಿರ್ತಕ್ಕಂಥದ್ದು, ನಿನ್ನೆ ನಾನು ಈಗಾಗಲೇ ಸುಮಾರು ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ನಾನೆಲ್ಲ ನೋಡಿದೆ, ನಾನು ಮೆಸೇಜ್ಗಳನ್ನು ಹಾಕಿರ್ತಕ್ಕಂಥದ್ದು. ಇವಾಗ ಮಹೇಶ್ವರ್ ಸರ್ ಏನು ಹೇಳಿದರೆ ಬೀದಿ ಬದಿ ವ್ಯಾಪಾರಿಗಳು ಎಲ್ಲೂ ನಾನು ಒಕ್ಕಲಬ್ಸೋಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು. ಇವಾಗ ನಾನು ಹೈಕೋರ್ಟಲ್ಲೂ ಸಹಿತ ನಾನು ರಿಟ್ ಹಾಕಿರ್ತಕ್ಕಂಥದ್ದು. ಸುಮಾರು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಸುಮಾರು 10-15 ಜನ ನಾನು ಬೀದಿ ಬದಿ ವ್ಯಾಪಾರಿ ತೆರವುಗೊಳಿಸಿದಾಗ ನಾನು GBA ಮೇಲೆ ಸರ್ಕಾರದ ಮೇಲೆ ಮಾಡಿರ್ತಕ್ಕಂಥದ್ದು. ನಾನು ಇವಾಗ ನನ್ನ ಸ್ಟ್ರೀಟ್ ವೆಂಡರ್ ಆಕ್ಟ್ ಇವತ್ತು ಬೆಂಗಳೂರು ನಗರದಲ್ಲಿ 1,80,000 ಜನ ಸ್ಟ್ರೀಟ್ ವೆಂಡರ್ಸ್ ಜನ ಇರ್ತಕ್ಕಂಥದ್ದು ಬೀದಿ ಬದಿ ವ್ಯಾಪಾರಿಗಳು. ಇಡೀ ರಾಜ್ಯದಲ್ಲಿ 5 ಲಕ್ಷ ಜನಸಂಖ್ಯೆ ಬೀದಿ ಬದಿ ವ್ಯಾಪಾರಿಗಳು, 5 × 5 25 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಎಲ್ಲಿ ಹೋಗ್ಬೇಕಾಗತ್ತೆ? ದರೋಡೆ, ಕಳ್ತನ, ಸುಳ್ತನ ಮಾಡೋದು ಅದು ಸರ್ಕಾರ ಮಾಡಿರೋದಲ್ಲ. ಇದು ಸುಪ್ರೀಂ ಕೋರ್ಟ್ ಏನಾಗಿದೆ, ಅವ್ರನ್ನ ಗೈಡ್ಲೈನ್ಸ್ ಕೊಟ್ಟಿದೆ. ಈ GBA ಕಮಿಷನರ್ಗಳು ಅದಕ್ಕೆ ಸಂಬಂಧಪಟ್ಟ ಇರತಕ್ಕಂಥ IAS ಅಧಿಕಾರಿಗಳು ಅಥಾರಿಟಿ ತಗೋಬೇಕು, ಅದನ್ನು ಸಂಪೂರ್ಣವಾಗಿ ಸಚಿವರಿಗೆ ತಿಳಿಸ್